ಮೇಲೆ ಅಮೆರಿಕ ದಾಳಿ ಮಾಡಿತು. ಕೊಟ್ಟ ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ಸಮೂಹ ನಾಶದ ಅಸ್ತ್ರಗಳಿದೆ, ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್, ಅಂದರೆ ಕೆಮಿಕಲ್ ವೆಪನ್ಸು ಅಥವಾ ನ್ಯೂಕ್ಲಿಯರ್ ವೆಪನ್ಸು, ಇಂಥದ್ದನ್ನೆಲ್ಲ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಅಂತ ಕರೀತಾರೆ. ಅದನ್ನು ಇಟ್ಕೊಂಡಿದ್ದಾನೆ ಸದ್ದಾಮ್ ಹುಸೇನು. ಅವನೊಬ್ಬ ಸರ್ವಾಧಿಕಾರಿ. ಆದ್ದರಿಂದ ನಾವಲ್ಲಿ ಪ್ರಜಾಪ್ರಭುತ್ವ ತರ್ತೀವಿ, ಅಲ್ಲಿರುವಂತಹ ಇಡೀ ಪ್ರಪಂಚವನ್ನು ನಾವು ರಕ್ಷಿಸ್ತೀವಿ ಅಂತೇಳಿ ಇರಾಕ್ ಮೇಲೆ ದಾಳಿ ಮಾಡಿದ್ರು. ದಾಳಿ ಮಾಡಿ ಅವ್ರ ಮೇಲೆ ಯುದ್ಧ ಮಾಡಿ ಸಾವಿರಾರು ಜನರನ್ನು ಕೊಂದು ಸದ್ದಾಮ್ ಹುಸೇನ್ನ ಅರೆಸ್ಟ್ ಮಾಡಿ ಎಲ್ಲ ಅಂತಾರಾಷ್ಟ್ರೀಯ ಕಾನೂನುಗಳನ್ನು ವೈಲೇಟ್ ಮಾಡಿ ಅವರಿಗೆ ಮರಣದಂಡನೆ ಕೊಟ್ಟು ಅವ್ರನ್ನ ಕೊಂದರು. ಇವತ್ತು ಇರಾಕ್ ಏನಾಗಿದೆ? ಪ್ರಜಾಪ್ರಭುತ್ವ ಬಂತ ಅಲ್ಲಿ? ಬದಲಿಗೆ ಅತ್ಯಂತ ಕಟುವಾದ ಇಸ್ಲಾಮಿಕ್ ಮತೀಯವಾದಿಗಳ ಕೈಗೆ ಅದು ಹೋಗಿದೆ. ಐಸಿಸ್ನಂಥ ಮತೀಯವಾದಿ ಸಂಘಟನೆಗಳ ಕೈಗೆ, RSSಗಿಂತಲೂ ಹೋಪ್ಲೆಸ್ ಆಗಿರುವಂಥ ಸಂಘಟನೆ ಅದು. ಅತ್ಯಂತ ಕ್ರೂರವಾದ, ಕಮ್ಯುನಲ್ ಆದಂತಹ, ಫಂಡಮೆಂಟಲಿಸ್ಟ್ ಆದಂಥ ಸಂಘಟನೆ, ಅವ್ರ ಕೈಗೆ ಅಧಿಕಾರ ಹೋಗಿದೆ. ಸಿರಿಯಾದಲ್ಲಿ ಏನಾಗಿದೆ? ಸಿರಿಯಾದಲ್ಲಿ ಒಂದು ಇಲೆಕ್ಟೆಡ್ ಗೌರ್ಮೆಂಟ್ ಇತ್ತು. ಅವರನ್ನು ಇದೇ ರೀತಿಯಲ್ಲಿ ಅವರು ಸರ್ವಾಧಿಕಾರಿ ಅಂತೇಳಿ ಅವರ ವಿರುದ್ಧ ನಿರಂತರವಾಗಿ ಕಿರುಕುಳ ಕೊಟ್ಟು ಮಿಲಿಟ್ರಿ ಇಂಟರ್ವೆನ್ಷನ್ ಮಾಡಿ ಇವತ್ತು ಅಲ್ಲಿ ಇರುವಂಥ ಸರ್ಕಾರನೇ ಐಸಿಸ್ ಸರ್ಕಾರ. ಯಾವ ಭಯೋತ್ಪಾದನೆಯನ್ನು ನಾನು ವಿರೋಧಿಸ್ತೀನಿ ಅಂತ ಅಮೆರಿಕ ಹೇಳುತ್ತೋ ಅಂತಹ ಒಂದು ಭಯೋತ್ಪಾದಕ ಸಂಘಟನೆ ಐಸಿಸ್ಸಿನ ಸಿರಿಯಾದ ಸರ್ಕಾರಕ್ಕೆ ಅಮೆರಿಕ ಮನ್ನಣೆ ಕೊಟ್ಟಿದೆ. ಅಫ್ಘಾನಿಸ್ತಾನದ ಮೇಲೆ ವಾರ್ ಆನ್ ಟೆರರ್, ಭಯೋತ್ಪಾದನೆಯ ವಿರುದ್ಧ ಸಮರ ಅಂತ ಹೇಳೋ ಹೆಸರಿನಲ್ಲಿ 99ನೇ ಇಸ್ವಿನಲ್ಲಿ ಯುದ್ಧ ಶುರು ಮಾಡಿದ್ರು. ಯುದ್ಧ ಶುರು ಮಾಡಿ ಅಲ್ಲಿದ್ದವ್ರನ್ನೆಲ್ಲ ಕಿತ್ಬಿಸಾಕಿದ್ರು, ಏನೇನೋ ಮಾಡಿದ್ರು. ಈಗ ಯಾರ ಕೈಗೆ ಹೋಗಿದೆ ಸರ್ಕಾರ? ತಾಲಿಬಾನ್ ಕೈಗೆ ಸರ್ಕಾರ ಹೋಗಿದೆ. ಮತ್ತು ಆ ಸರ್ಕಾರಕ್ಕೆ ನಮ್ಮ ದೇಶದ ಸರ್ಕಾರ ಮನ್ನಣೆ ಕೊಟ್ಟಿದೆ. ಈಗ ಒಂದೆರಡು ತಿಂಗಳ ಹಿಂದೆ ತಾಲಿಬಾನ್ನ ಒಬ್ಬ ಸಚಿವರು ಭಾರತಕ್ಕೆ ಬಂದಿದ್ದರು. ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಆರ್ಥಿಕ ಸಂಬಂಧಗಳಿಗೋಸ್ಕರ ಸರ್ಕಾರ ಅವರಿಗೆ ಹೆಲ್ಪ್ ಮಾಡ್ತಾ ಇದೆ. ಎಲ್ಲಿವರೆಗೆ ಹೆಲ್ಪ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಅಫ್ಘಾನಿಸ್ತಾನದ ಇಡೀ ಕ್ರಿಕೆಟ್ ಟೀಮಿಗೆ ಟ್ರೈನಿಂಗ್ ಕೊಡ್ತಾ ಇರೋದು BCCI. ಅಫ್ಘಾನಿಸ್ತಾನದಲ್ಲಿರುವಂಥ ಅತ್ಯಂತ ಏನಂತ ಹೇಳ್ಬೋದು, ಮಾಡರ್ನ್ ಕ್ರಿಕೆಟ್ ಸ್ಟೇಡಿಯಮನ್ನು ಕಟ್ಟಿಸಿರೋದು BCCI. ಸೊ ಆದ್ದರಿಂದ ಇಲ್ಲಿ ಇವತ್ತು ಭಾರತ ಸರ್ಕಾರ, ಆ ಸರ್ಕಾರವನ್ನು ನಡೆಸ್ತಾ ಇರುವಂಥ BJP ಪಕ್ಷ ಇಸ್ಲಾಮಿಕ್ ಕೋಮುವಾದದ ಬಗ್ಗೆ ಏನು ಮಾತಾಡುತ್ತೆ ಮತ್ತು ಅಫ್ಘಾನಿಸ್ತಾನದಲ್ಲಿರೋ ತಾಲಿಬಾನ್ ಸರ್ಕಾರದ ಬಗ್ಗೆ ಅದರ ನಿಲುವೇನಿದೆ, ಎರಡು ಸಂಪೂರ್ಣವಾಗಿ ತದ್ವಿರುದ್ಧವಾಗಿದೆ. ಸೊ ಹಾಗಾಗಿ ಇತಿಹಾಸ ಅಥವಾ ನಮ್ಮ ಇತ್ತೀಚಿನ ಕಳೆದ 20 ವರ್ಷಗಳಲ್ಲಿ ಪ್ರಪಂಚದಲ್ಲಿ ಏನು ನಡೀತು ಅನ್ನೋದು ನೋಡಿದ್ರೆ, ಅಮೇರಿಕ ಸರ್ಕಾರ ಆಗಲಿ ಭಾರತ ಸರ್ಕಾರ ಆಗಲಿ ಹೇಗೆ ನಡ್ಕೊಂಡಿದೆ, ಬಾಯಿನಲ್ಲಿ ಏನು ಹೇಳ್ತಾರೆ, ಹೆಂಗೆ ನಡ್ಕೊಳ್ಳುತ್ತೆ, ಇದು ನಮಗೆ ಕಣ್ಣಿಗೆ ರಾಚುವಷ್ಟು ಸ್ಪಷ್ಟವಾಗಿದೆ. ದುಡ್ಡಿನ ಮುಂದೆ, ಬಿಸ್ನೆಸ್ನ ಮುಂದೆ ಯಾವ ಸಿದ್ಧಾಂತನೂ ಇಲ್ಲ, ಯಾವ ನೈತಿಕತೆಯೂ ಇಲ್ಲ, ಯಾವ ನಿಲುವು ಇಲ್ಲ, ಯಾವ ಕಾನೂನು ಇಲ್ಲ, ಯಾವ ನ್ಯಾಯವೂ ಇಲ್ಲ. ಎಲ್ಲವೂ ನಿಂತಿರೋದು ಹಣದ ಮೇಲೆ. ಇದು ನಮಗೆ ಸ್ಪಷ್ಟ ಆಗುತ್ತೆ. ಹಣ ಅಂದರೆ ಆ ದೇಶದ ಬಂಡವಾಳಶಾಹಿಗಳು, ಆ ಬಂಡವಾಳಶಾಹಿಗಳಿಗೆ ಏನು ಬಿಸ್ನೆಸ್ಸು, ಮಾರ್ಕೆಟು ಕ್ರಿಯೇಟ್ ಆಗುತ್ತೆ ಅಥವಾ ನಷ್ಟ ಆಗುತ್ತೆ, ಅದರ ಆಧಾರದ ಮೇಲೆ ಇವತ್ತು ಕಾನೂನುಗಳು, ಸರ್ಕಾರಗಳ ನಿಲುವುಗಳು ಎಲ್ಲ ನಿಂತಿದೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಅನ್ನೋದು ನನ್ನ ಮನವಿ.